ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಕಲರ್ಸ್ ಕನ್ನಡದವರು ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ರಿಗೂ ಸಹ ಈಗಾಗಲೇ ಗೊತ್ತಿರುತ್ತೆ, ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳು ಎಲ್ಲರನ್ನೂ ಸಹ ಇನ್ವೈಟ್ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ದೊಡ್ಡ ಮನೆ ಹಬ್ಬ ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಮಾಡ್ತಿದ್ದಾರೆ ಕಲರ್ಸ್ ಕನ್ನಡದವರು. ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಮುಗ್ದಿದ್ದು ಆಗಿದೆ. ಆ್ಯಂಡ್ ಆ ಪ್ರೋಗ್ರಾಮ್ ವ್ಲಾಗ್ಸ್ಗಳನ್ನು ಸಹ ರಕ್ಷಿತಾ ಶೆಟ್ಟಿ ಒಂದಷ್ಟು ಕಡೆ ಎಲ್ಲೆಲ್ಲಿ ಕ್ಲಿಪ್ಸ್ ತೊಗೊಳಕ್ಕಾಗುತ್ತೋ ಅದೆಲ್ಲವನ್ನು ಸಹ ಕ್ಲಿಪ್ಸ್ಗಳನ್ನು ತೊಗೊಂಡು ಅವಳ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಡೇಟ್ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಎಸ್, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ರಘು ಅವ್ರ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ ಅನ್ನೋದನ್ನು ಸಹ ನಾವು ನೋಡ್ತಿದ್ದೀವಿ. ಆ್ಯಂಡ್ ಗಿಲ್ಲಿ ಅವ್ರನ್ನೂ ಸಹ ಮೀಟ್ ಮಾಡಬೇಕು, ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಬಟ್ ಗಿಲ್ಲಿ ಅವರೇ ತುಂಬ ಬ್ಯುಸಿ ಇರೋದ್ರಿಂದ ಅವಳು ಹೋಗಿ ಗಿಲ್ಲಿನ ಮೀಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅವಳು ಗಿಲ್ಲಿನ ಮೀಟ್ ಮಾಡೋಕ್ಕಾಗಿರ್ಬೋದು ಅಥವಾ ರಘುನ ಮೀಟ್ ಮಾಡೋಕ್ಕಾಗಿರ್ಬೋದು ಯಾವತ್ತೂ ಸಹ ಹಿಂದೆ ಸರಿಯಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಕಲರ್ಸ್ ಕನ್ನಡದವರು ಬಿಟ್ಟಿರುವಂತಹ ಪ್ರೋಮೋನ ನೋಡ್ತಿದ್ರೆ, ಲೈಕ್ ರಕ್ಷಿತಾ ಶೆಟ್ಟಿ ಅದರಲ್ಲಿ ಕಣ್ಣೀರು ಇಡ್ತಿರೋದನ್ನ ನೋಡ್ತಿದ್ರೆ ನಿಜವಾಗ್ಲೂ ಹಾರ್ಟ್ ಟಚಿಂಗ್ ಮೂಮೆಂಟ್ ಅಂತಲೇ ಅನ್ನಿಸ್ತು ನನಗೆ. ಲೈಕ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಸಾಕಷ್ಟು ಜನ ಹೇಳ್ತಿದ್ರು ಅವಳು ರಕ್ಷಿತಾ ಶೆಟ್ಟಿ ಗಿಲ್ಲಿನ ಯೂಸ್ ಮಾಡ್ಕೋತಿದ್ದಾಳೆ ಅಂತ ಹೇಳ್ತಿದ್ರು. ಹೊರಗಡೆಯಿಂದ ನೋಡ್ಕೊಂಬಂದು ಗಿಲ್ಲಿನ ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ರು. ರಘು ಅವ್ರನ್ನ ಯೂಸ್ ಮಾಡ್ಕೋತಿದ್ದಾಳೆ ಅಂತ ಹೇಳ್ತಿದ್ರು. ಸಾಕಷ್ಟು ಜನ ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಲೈಕ್ ಇವಳು ಮಾಡೋದೆಲ್ಲ ಡ್ರಾಮಾ, ಓವರ್ ಆ್ಯಕ್ಟಿಂಗು ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಮಾತಾಡ್ತಿದ್ರು ರಕ್ಷಿತಾ ಶೆಟ್ಟಿ ಬಗ್ಗೆ. ಬಟ್ ಅದೆಲ್ಲವನ್ನು ಮೀರಿ ರಕ್ಷಿತಾ ಶೆಟ್ಟಿ ಫಸ್ಟ್ ರನ್ನರ್ ಅಪ್ ಆದಳು, ಸೆಕೆಂಡ್ ಪ್ರೈಸ್ ತೊಗೊಂಡ್ಲು ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಫಸ್ಟ್ ಮಹಿಳಾ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ. ಫಸ್ಟ್ ರನ್ನರ್ ಅಪ್ ಆಗಿರೋದ್ರಲ್ಲಿ ಇಷ್ಟು ಸೀಸನ್ಸಲ್ಲಿ ಫಸ್ಟ್ ಕಂಟೆಸ್ಟೆಂಟ್, ಮಹಿಳಾ ಕಂಟೆಸ್ಟೆಂಟ್, ಅದು ರಕ್ಷಿತಾ ಶೆಟ್ಟಿ ಅನ್ನುವಂತಹ ಒಂದು ಬಿರುದನ್ನು ಸಹ ತೊಗೊಂಡ್ಲು ರಕ್ಷಿತಾ ಶೆಟ್ಟಿ. ಸೊ ಸಾಕಷ್ಟು ಜನ ಹೇಳ್ತಿದ್ರು, ನಾವು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡ್ಬಿಟ್ಟು ನೀವು ರಕ್ಷಿತಾ ಶೆಟ್ಟಿಗೆ ಪಿ ಆರ್ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಬಟ್ ನಾನಂತೂ ಖಂಡಿತವಾಗ್ಲೂ ಪಿ ಆರ್ ಕೆಲಸ ಮಾಡಿರಲಿಲ್ಲ. ಅವಳ ಒಂದು ಜೆನ್ಯೂನಿಟಿನ ನೋಡಿನೇ ನಾವು ಅವಳನ್ನ ಇಷ್ಟಪಟ್ಟಿದ್ದು. ನಮಗೆ ಲೈಕ್ ಎಲ್ಲೋ ಒಂದು ಕಡೆ ಅನಿಸ್ತಿತ್ತು, ಇವಳು ಏನೇ ಮಾಡಿದ್ರು ಪ್ಯೂರ್ ಹಾರ್ಟೆಡ್ಲಿ ಮಾಡ್ತಾಳೆ, ಲೈಕ್ ಕಲ್ಮಶ ಇರೋದಿಲ್ಲ, ಇವು ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಹೇಳೋದು, ಆ ರೀತಿ ರಕ್ಷಿತಾ ಶೆಟ್ಟಿ ಮಾಡಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರನೇ ನಾನು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಿದ್ದಿದ್ದು. ಆ್ಯಂಡ್ ಇವಾಗ ಅದು ಪ್ರೂವ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ರಕ್ಷಿತಾ ಶೆಟ್ಟಿ ಲೈಕ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಲೈಕ್ ಕಂಟೆಸ್ಟೆಂಟ್ಗಳು ಯಾರ್ಯಾರಿದ್ರು ರಕ್ಷಿತಾ ಶೆಟ್ಟಿಗೆ ಡ್ರಾಮಾ ಅಂತ ಹೇಳ್ತಿದ್ದವರಾಗಿರ್ಬೋದು, ಇವಳದು ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತಿರೋದಾಗಿರ್ಬೋದು, ಲೈಕ್ ಇದೆಲ್ಲ ಡ್ರಾಮಾ, ಶೋಗೋಸ್ಕರ ಡ್ರಾಮಾ ಅಂತ ಹೇಳ್ತಿದ್ದವರೆ ಇವತ್ತು ರಕ್ಷಿತಾ ಶೆಟ್ಟಿ ಮಾತುಗಳನ್ನು ಕೇಳಿ ಕ್ಲಾಪ್ಸ್ ಹೊಡೆಯುವಂತಹ ರೇಂಜ್ಗೆ ಬಂದಿದ್ದಾರೆ. ಹಾಗಂದರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಆಗಿದ್ರು ಅನ್ನೋದನ್ನ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಆ್ಯಂಡ್ ಇನ್ನು ಬಿಟ್ಟಿರುವಂತಹ ಪ್ರೋಮೋ ನೋಡ್ತಿದ್ರೆ, ಲೈಕ್ ಕಲರ್ಸ್ ಕನ್ನಡದವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ ರಿಯೂನಿಯನ್ ಮಾಡಿ ಒಂದು ಮೀಟ್ ಮಾಡೋದಕ್ಕೆ. ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅವ್ರವ್ರ ಕೆಲಸದಲ್ಲಿ ಅವ್ರು ಎಲ್ಲರೂ ಸಹ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ಮೀಟ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟರು ಕಲರ್ಸ್ ಕನ್ನಡದವರು ಅಂತ ಹೇಳ್ಬೋದು. ಆ್ಯಂಡ್ ಈ ಪ್ರೋಮೋದಲ್ಲಿ ಕಲರ್ಸ್ ಕನ್ನಡದವರು ಮಾಡಿರುವಂತಹ ಒಂದು ಪ್ರೋಗ್ರಾಮಲ್ಲಿ ಕಂಟೆಸ್ಟೆಂಟ್ಗಳಿಗೆ ಲೈಕ್ ನೀವು ಯಾವ ಒಂದು ಸಿಚುಯೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಆ ಸಿಚುಯೇಷನ್ ಬಗ್ಗೆ ಮಾತಾಡೋಕ್ಕೆ ಏನು ಇಷ್ಟಪಡ್ತೀರಾ ಅಂತ ಕೇಳಿ ಮಾತಾಡಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಬಿಕ್ಕಿ ಹೇಳ್ತಿದ್ದಾಳೆ. ಯಾಕೆ ಅಂತಂದರೆ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಜೊತೆನಲ್ಲೇ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಾವು ಕನೆಕ್ಷನ್ ಅನ್ನೋದು ಎಲ್ಲೋ ಒಂಚೂರು ಕಡಿಮೆ ಆಗ್ತಿದೆ, ಮೀಟ್ ಮಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಬಿಕ್ಕಿ ಹೇಳ್ತಿದ್ದಾಳೆ. ಅಷ್ಟು ಎಮೋಷನ್ಸನ್ನು ಇಟ್ಕೊಂಡಿದ್ದಾಳೆ ರಕ್ಷಿತಾ ಶೆಟ್ಟಿ. ರಘು ಅವ್ರ ಮೇಲಾಗಿರ್ಬೋದು, ಗಿಲ್ಲಿ ಅವ್ರ ಮೇಲಾಗಿರ್ಬೋದು. ಸಾಕಷ್ಟು ಜನ ಹೇಳ್ಬೋದು ಗಿಲ್ಲಿನ ಇವಳು ಇಷ್ಟಪಡ್ತಿದ್ದಾಳೆ ಅಂತ ಹೇಳ್ಬೋದು. ಅವಳು ಗಿಲ್ಲಿ ಥರ ಬಾಯ್ ಫ್ರೆಂಡ್ ಬೇಕು, ಆದರೆ ಗಿಲ್ಲಿ ಅಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಕ್ಲಾರಿಟಿ ಕೊಟ್ಟರೂ ಸಹ ರಕ್ಷಿತಾಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋ ರೀತಿನ ತೋರಿಸ್ಕೊತಿದ್ದಾರೆ. ಆ ರೀತಿ ಫೀಲಿಂಗ್ಸ್ ಇದ್ದಿದ್ರೆ ಅವಳು ಡೈರೆಕ್ಟಾಗಿ ಹೇಳ್ಕೊಳಕ್ಕೆ ಯಾವುದೇ ಭಯ ಇಲ್ಲ ಅಂತ ಅನ್ಕೋತೀನಿ, ಹಾಗೆ ಅಡಚಣೆ ಕೂಡ ಇಲ್ಲ ಅಂತ ಅನ್ಕೋತೀನಿ. ಬಟ್ ರಕ್ಷಿತಾಗೆ ಗಿಲ್ಲಿ ಥರ ಮಜಾಕ್ ಮಾಡ್ಕೊಂಡಿರುವಂತಹ ಹುಡುಗ ಬೇಕು ಅಂತ ಅಷ್ಟೇ ಹೇಳಿದ್ದು. ಅದನ್ನು ಬಿಟ್ಟರೆ ಅವಳು ಸಾಕಷ್ಟು ಬಾರಿ ಅಣ್ಣ ಅಂತಲೂ ಕರೆದಿದ್ದಾಳೆ ಗಿಲ್ಲಿನ. ಬಟ್ ಅದನ್ನು ಯಾರು ಕೂಡ ಹೈಲೈಟ್ ಮಾಡಿಲ್ಲ. ಒಂದು ಒಳ್ಳೆ ಬಾಂಡಿಂಗ್ ಇದೆ, ಒಂದು ಒಳ್ಳೆ ಸ್ನೇಹ ಇದೆ ಇವರು 3 ಜನದ ಮಧ್ಯೆನೂ. ಗಿಲ್ಲಿ ಮಧ್ಯೆ ಆಗಿರ್ಬೋದು, ಗಿಲ್ಲಿ, ರಘು, ರಕ್ಷಿತಾ, ಈ 3 ಜನದ ಮಧ್ಯೆ ಒಂದು ಒಳ್ಳೆ ಸ್ನೇಹ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಒಂದು ಸ್ನೇಹನ ರಕ್ಷಿತಾ ಶೆಟ್ಟಿ ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ. ಅದನ್ನೇ ಅವಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿರೋದು.
ಲೈಕ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಟ್ಟಿಗೆ ಕೊನೆಯ ತನಕ ಒಟ್ಟಿಗೆ ಇದ್ವಿ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಲ್ಲೋ ಒಂದು ಕಡೆ ಕನೆಕ್ಷನ್ ತಪ್ಪೋಗ್ತಿದೆ. ಆ್ಯಂಡ್ ಕೇಳ್ಕೊತಿದ್ದಾಳೆ, ಲೈಕ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋ ಥರ ಕೇಳ್ಕೊತಿದ್ದಾಳೆ, ಪ್ಲೀಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀವಿ, ನಾವು ಬಂದಿಷ್ಟು ದಿವಸ ಆಗಿದೆ, ಇನ್ನು ಮುಂದಕ್ಕೆ ಆ ಕನೆಕ್ಷನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಲೈಕ್ ಆ ಕನೆಕ್ಷನ್ ಕಡಿಮೆ ಆಗೋದಕ್ಕೆ ಬಿಡಬೇಡಿ ಅಂತ ಹೇಳಿ ಕೇಳ್ಕೊತಿದ್ದಾರೆ. ಆ್ಯಂಡ್ ರಘು ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಇಬ್ಬರು ಕೂಡ ರಕ್ಷಿತಾ ಶೆಟ್ಟಿ ಅಳ್ತಿದ್ರೆ ಬಂದು ಅವಳನ್ನ ಹಗ್ ಮಾಡಿಕೊಂಡು ನಿಂತಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇವ್ರು 3 ಜನದ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ, ಆ್ಯಂಡ್ ಒಬ್ಬರನ್ನ ಒಬ್ಬರು ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಯಾರ ಬಾಂಡಿಂಗ್ ಹೇಗೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ ಹೇಳಿ, ಬಟ್ ರಕ್ಷಿತಾ, ರಘು, ಗಿಲ್ಲಿ ಬಾಂಡಿಂಗ್ ಮಾತ್ರ ನಿಜವಾಗ್ಲೂ ಕಂಟಿನ್ಯೂ ಆಗುತ್ತೆ. ರಕ್ಷಿತಾ ಗಿಲ್ಲಿನ ಮೀಟ್ ಮಾಡಿಲ್ಲ, ಎಸ್ ಅಫ್ಕೋರ್ಸ್ ಮೀಟ್ ಮಾಡಿಲ್ಲ. ಯಾಕೆ ಮೀಟ್ ಮಾಡಿಲ್ಲ ಅಂತಂದರೆ ಗಿಲ್ಲಿ ಅವ್ರು ಎಷ್ಟು ಬ್ಯುಸಿ ಇದ್ದಾರೆ, ಆ್ಯಂಡ್ ಅವ್ರ ಹೆಲ್ತ್ ಇಶ್ಯೂಸ್ ಎಷ್ಟಾಯಿತು ಇದೆಲ್ಲವನ್ನು ಸಹ ನಾವು ನೋಡ್ತಿದ್ದೀವಿ. ಲೈಕ್ ಗಿಲ್ಲಿ ಕಂಡ್ರೆ ನಮ್ಗೆ ಇಷ್ಟ 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 ಅಂತ ಹೇಳಿ ಹೋಗಿ ಅವ್ರನ್ನ ಇರಿಟೇಟ್ ಮಾಡ್ತಿರೋರೇ ಜಾಸ್ತಿ ಅಂತ ಅನ್ನಿಸ್ತಿದೆ ನನಗೆ. ಸೊ ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಆ ಪ್ರಮೋಷನ್ಸು, ಆ ಪ್ರೋಗ್ರಾಮು, ಈ ಪ್ರೋಗ್ರಾಮು, ಇಲ್ಲಿ ಅಟೆಂಡ್ ಆಗು, ಅಲ್ಲಿ ಪ್ರಮೋಷನ್ಸ್ಗೆ ಹೋಗು ಅಂತ ಹೇಳಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಒಟ್ಟಿನಲ್ಲಿ ಎಸ್ ಅಫ್ಕೋರ್ಸ್ ದುಡ್ಡು ಮಾಡ್ಕೊಳೋ ಟೈಮ್ ಇದು. ಗಿಲ್ಲಿ ಅದು ಏನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತಿದ್ದಾರೆ. ದುಡ್ಡಿನ ಬೆಲೆ ಗೊತ್ತಿರೋಂಥವ್ರು, ಯಾವ ಟೈಮಲ್ಲಿ ದುಡ್ಡನ್ನು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ಟೈಮಲ್ಲಿ ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಗೊತ್ತಿರೋರು ಆ ಕೆಲಸನ ಗಿಲ್ಲಿ ಇವಾಗ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ. ಅದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇನ್ನು ರಘು ಅವರು ಅಷ್ಟೇ, ಅವ್ರದ್ದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರು. ರಕ್ಷಿತಾ ಅವರ ಕೈಯಿಂದನೇ ಒಂದು ಚಾನಲ್ ಉದ್ಘಾಟನೆ ಆಯಿತು ಅಂತ ಹೇಳ್ಬೋದು. ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗಿರೋದೇ ರಘು ಆ್ಯಂಡ್ ರಕ್ಷಿತಾ ಇವರಿಬ್ಬರು ಸೇರಿಕೊಂಡೆ ಮ್ಯೂಟೆಂಟ್ ರಘು ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ರಘು ಅವ್ರ ಪರವಾಗಿ ಓಪನ್ ಮಾಡಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಕೂಡ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ ರಘು ಅವ್ರಿಗೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅನ್ನೋದು ಗೊತ್ತಿದೆ. ಸೊ ಆ ಫ್ಯಾನ್ ಬೇಸನ್ನು ಎಲ್ಲೋ ಒಂದು ಕಡೆ ರಘು ಅವ್ರಿಗೂ ಕೂಡ ಯೂಸ್ ಆಗೋ ರೀತಿ ಮಾಡ್ತಿದ್ದಾರೆ. ಆ ಫ್ಯಾನ್ ಬೇಸಿಂದ ರಕ್ಷಿತಾ ಶೆಟ್ಟಿ ಯೂಸ್ ಆಗೋ ರೀತಿ ಮಾಡ್ತಿದ್ದಾಳೆ. ಸೊ ನನ್ನಿಂದ ಇವ್ರ ಫಾಲೋವರ್ಸ್ಗೆ ಏನಾಗ್ತಾರೆ, ಇವ್ರಿಗೆ ಸಬ್ಸ್ಕ್ರೈಬರ್ಸ್ಗೆ ಏನಾಗ್ತಿದ್ದಾರೆ ಅಂತ ಹೇಳಿ ಒಂಥರ ಹೊಟ್ಟೆ ಕಿಚ್ಚು ಪಡುವಂತಹ ಹುಡುಗಿ ಅಲ್ಲ ರಕ್ಷಿತಾ ಶೆಟ್ಟಿ. ಲೈಕ್ ಮಾಡಿ, ನೀವು ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ, ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿ ಈ ವಿಡಿಯೋಸ್ನ ಮಾಡಿದ್ದಾಳೆ. ಆ್ಯಂಡ್ ಹಾಗೆ ಲೈಕ್ ಈ ಮುಂದೆನೂ ಕೂಡ ಇದೇ ರೀತಿ ನಾವು ಜೊತೆನಲ್ಲಿ ಇರಬೇಕು ಅನ್ನೋದನ್ನ ಕೇಳ್ಕೊಂಡಿಲ್ಲ. ನಂಗೆ ಅದು ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಅವ್ರು 3 ಜನ ಇರಬೇಕಾದ್ರೆ ಅವ್ರು 3 ಜನದ ಮಧ್ಯೆ ಏನಾದರೂ ಒಂದು ಸ್ವಲ್ಪ ಕಿರಿಕಾಯಿತು ಅಂತಂದರೆ ಲೈಕ್ ಅಷ್ಟೇ ಬಿಡು ಮಾತಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕಮೆಂಟ್ಸ್ಗಳನ್ನು ಹಾಕೋಕ್ಕೆ ಶುರು ಮಾಡ್ತಿದ್ರು. ಬಟ್ ಇಲ್ಲ, ರಕ್ಷಿತಾ ಶೆಟ್ಟಿ ಬೇಡ ಮಗಳೇ ಅಲ್ಲ ಅಂತ ಹೇಳ್ಬೋದು. ಯಾರನ್ನಾದ್ರೂ ಒಂದ್ಸತಿ ಮನಸಾರೆ ಇಷ್ಟಪಟ್ಟರು ಅಂತಂದರೆ ಆ್ಯಂಡ್ ಆ ವ್ಯಕ್ತಿ ಪ್ಯೂರ್ ಆಗಿದ್ದಾರೆ, ಲೈಕ್ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡಲ್ಲ ಅನ್ನುವಂತಹ ವ್ಯಕ್ತಿಗಳು ಅಂತ ಆದರೆ ಅಂತಹ ವ್ಯಕ್ತಿನ ರಕ್ಷಿತಾ ಶೆಟ್ಟಿ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅನ್ನೋದು ಇದೇ ಒಂದು ಮೇನ್ ಸಾಕ್ಷಿ ಅಂತ ಹೇಳ್ಬೋದು. ಲೈಕ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ರೀತಿ ಅಳ್ತಿರ್ಬೇಕಾದ್ರೆ ಲೈಕ್ ಧ್ರುವಂತವರು ಕೂಡ ಅವಳು ಆಡ್ತಿರುವಂತಹ ಮಾತಿಗಾಗಿರ್ಬೋದು, ಅವರು ಬಂದು ತಬ್ಕೊಂಡಾಗ ಆಗಿರ್ಬೋದು ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಿದ್ದಾರೆ ಧ್ರುವಂತವರು. ಯಾಕಂದರೆ ಇದೇ ಧ್ರುವಂತ್ ಸಾಕಷ್ಟು ಬಾರಿ ನಿನ್ನ ಡ್ರಾಮನೆಲ್ಲ ನೀನು ಹೊರಗಡೆ ಇಟ್ಕೊ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇಡ ಅಂತ ಹೇಳಿದ್ದಾರೆ. ಆ್ಯಂಡ್ ಬಕೆಟ್ ಹಿಡಿಯೋದು ಅಂತ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿಗೆ. ರಜತ್ ಅವ್ರ ಜೊತೆನೂ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿತ್ತು ರಕ್ಷಿತಾ ಶೆಟ್ಟಿಗೆ. ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದಿದ್ದು ಸ್ವಲ್ಪ ದಿವಸನೇ ಆದರೂ ರಜತ್ ಅವ್ರ ಜೊತೆ ಕೂಡ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ರಜತ್ ಅವ್ರಿಗೂ ಕೂಡ ಹೋಗ್ಬಿಟ್ಟು ಚಪಾತಿ ಹಾಕ್ಕೊಂಡು ನಿಂತ್ಕೊತಾಳೆ, ಪ್ಲೇಟಲ್ಲಿ 2 ಚಪಾತಿ ಹಾಕ್ಕೊಂಡು ನಿಂತ್ಕೋತಾಳೆ, ಬಕೆಟ್ ಹಿಡಿತಾಳೆ ಅಂತ ಹೇಳೋದು ಇದೇ ಧ್ರುವಂತಿಂತಹ ಸ್ಟೇಟ್ಮೆಂಟ್ಸ್ಗಳೆಲ್ಲ ಪಾಸ್ ಮಾಡಿದ್ರು. ಬಟ್ ಅದೇ ಧ್ರುವಂತು ಇವಾಗ ರಕ್ಷಿತಾ ಶೆಟ್ಟಿ ಅವರ ಒಂದು ಜೆನ್ಯೂನಿಟಿನ ನೋಡ್ಬಿಟ್ಟು ಕ್ಲಾಪ್ಸ್ ಹೊಡಿತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾರಿಗೆಲ್ಲ ಈ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಎಸ್ ಅಫ್ಕೋರ್ಸ್ ಖಂಡಿತವಾಗ್ಲೂ ರಘು ಅವ್ರನ್ನಾಗಿರ್ಬೋದು ಅಥವಾ ಗಿಲ್ಲಿನಾಗಿರ್ಬೋದು ಖಂಡಿತವಾಗ್ಲೂ ಬಿಡೋದಿಲ್ಲ. ಅವ್ರಿಗೇನಾದ್ರು ಪ್ರಾಜೆಕ್ಟ್ ಸಿಕ್ಕಿ ಅವರು ಬ್ಯುಸಿ ಆದಾಗ ಬೇಕಾದ್ರೆ ಅವ್ರು ಸುಮ್ಮನೆ ಇರ್ಬೋದು. ಬಟ್ ಅವ್ರು ಬ್ಯುಸಿ ಇಲ್ಲ, ಅವ್ರು ಫ್ರೀ ಇದ್ದಾರೆ ಅಂತ ಏನಾದ್ರು ಗೊತ್ತಾಯಿತು ಅಂತಂದರೆ ಇವ್ಳಿಗೇನಾದ್ರು ಪ್ರಾಜೆಕ್ಟ್ಸ್ ಇದ್ರು, ಇವ್ಳಿಗೇನಾದ್ರು ಕೆಲಸ ಇದ್ರು ಆ ಕೆಲಸನ ಬಿಟ್ಬಿಟ್ಟು ನನಗೆ ಬೇಡಪ್ಪ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನಾನು ದುಡಿಯೋಕ್ಕಲ್ಲ ಇರೋದು, ನನಗೆ ಫ್ರೆಂಡ್ಶಿಪ್ ಬೇಕು, ನನಗೆ ಇವ್ರ ಸಂಬಂಧ ಬೇಕು ಅಂತ ಹೇಳಿ ಹೋಗಿ ರಘು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿದ್ರು ಮಾಡ್ತಾಳೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ರಕ್ಷಿತಾ ಶೆಟ್ಟಿ ಯಾವತ್ತೂ ದುಡ್ಡಿಗೆ ಬೆಲೆ ಕೊಟ್ಟಿರೋಳಲ್ಲ. ಅವಳು ಒಂದು ಪ್ಯೂರಿಟಿ ಆಗಿ ಒಂದು ಪ್ಯೂರ್ ಜೆನ್ಯೂನ್ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟಿರೋಂಥವಳು ರಕ್ಷಿತಾ ಶೆಟ್ಟಿ. ಸೊ ಅವಳು ಯಾವತ್ತೂ ಸಹ ರಘುನಾಗಿರ್ಬೋದು ಗಿಲ್ಲಿನಾಗಿರ್ಬೋದು ಬಿಟ್ಕೊಡಲ್ಲ, ಹಾಗೆ ಮರೆಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಈ ಒಂದು ಕಾನ್ವರ್ಸೇಷನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಲೈಕ್ ರಕ್ಷಿತಾ ಶೆಟ್ಟಿ ಸ್ಟೇಜ್ ಮೇಲೆ ನಿಂತ್ಕೊಂಡು
ರಘು ಅವ್ರ ಪರವಾಗಿ ಮತ್ತು ಗಿಲ್ಲಿ ಅವ್ರ ಪರವಾಗಿ ಹತ್ಕೊಂಡ್ಲು, ಅವ್ರ ಪರವಾಗಿ ಮಾತಾಡಿದ್ಲು, ಮಾತಾಡಿ ಹತ್ಕೊಂಡು ಪ್ಲೀಸ್ ಕನೆಕ್ಷನ್ನ ಕಟ್ ಮಾಡ್ಕೋಬೇಡಿ, ಕನೆಕ್ಷನ್ ಇದೇ ರೀತಿ ಇರಲಿ, ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ, ಯಾವಾಗಲೂ ಹೀಗೆ ಒಟ್ಟಿಗೆ ಇರೋಣ ಅಂತೆಲ್ಲ ಹೇಳಿ ಕೇಳ್ಕೊಂಡ್ಲಲ್ಲ. ಅದನ್ನು ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.